ತುಂಬಾ ಕೊರತೆ ಇರೋರನ್ನು ನನ್ನ ತಾಯಿ ಕ್ಷಮಿಸಿ ಆದರೂ ಒಂದು ಒಳ್ಳೆ ಮಗನ ಕೊಟ್ಟಿದ್ದೀನಿ. ನನ್ನ ತಾಯಿಗಳು ನೋಡಿದ್ದಾರೆ, ನನ್ನ ತಾಯಿ ನಡೆಗಳೆಲ್ಲ ಜನ ಫಸ್ಟ್ ಮಾಡಿದೆ ಕ್ಷಮಿಸಿ. ಯಾಕಂದ್ರೆ ಫಸ್ಟ್ ಕಾಲದಲ್ಲಿ ತಾವೇನು ಕೇಳಿದೆ ಅಂತ ಈಗಾಗಲೇ ಹೋಗ್ತೀನಿ ಸರ್. ಜನ ನೋಡಿದ ಆದ್ರೂ ನೋಡಲಿಕ್ಕೆ ಒಳ್ಳೆಯವರು ಸಿಕ್ಕ ಅದು ನೋಡಿದಾಗ ಕೂದಲೇ ತಪ್ಪು ಬಹಳ ಚಿಕ್ಕದಂತ ನನಗೆ ಅನಿಸ್ತದೆ. ಆಮೇಲೆ ಹೆಸರೇನಿದೆ ಸರ್, ನನಗೆ ಉಚ್ಚಾರ ಕರೀತಾರೆ ಓಕೆ ಸರ್. ಏನಂದ್ರೆ ಅವರು ಕನ್ನಡದವರಲ್ಲ ಸರ್, ಅವ್ರಿಗೆ ಗೊತ್ತಿಲ್ಲ. ಮಿಸ್ಟೇಕ್ ಆಗಿರೋದು ಯಾರನ್ನ ಟೇಕ್ ಮಾಡಿ ಕಳಿಸಿದ್ರು ಅವ್ರಿಗೆ ಗೊತ್ತಾಗ್ತಾರೆ, ಅವ್ರಿಗೆ ಗೊತ್ತಿಲ್ಲ ಕನ್ನಡ. ಅದು ತಪ್ಪು ನಮ್ಮ ಯಾರು ಕನ್ನಡಿಗರಾಗಿಲ್ಲ ಸರ್, ಅವರಲ್ಲ ಸರ್. ಯಾರು ಕನ್ನಡದ ಮಹಾಭಾವ ಅಂತ ನನಗೆ ಗೊತ್ತಿಲ್ಲ ಮಾಡಿರೋರು. ಇವತ್ತು ಇವರು ನಿರ್ಧಾರ ಸೈಲೆಂಟ್ ಆಗಿ ಕೂತಿರ್ತಾರೆ, ಸೊ ಬಿಟ್ಟು ಮಾಡಲ್ಲ. ಏನೇ ಬಾರಿ ಕಾಯ್ದಾರೆಲ್ಲ ಮನಸ್ಸು ಹೊರ ಮಾಡಬೇಕು ಯಾಕೆ ಇದು ಅವ್ರದ್ದಲ್ಲ, ಇದು ಅಪ್ಪಾಟ ಆಗೋದಷ್ಟು ಕನ್ನಡದಲ್ಲಿ ಮಾಡಿರೋದು. ಅಂದ್ರೆ ಸರ್ ನಿಮ್ಮ ಜೊತೆ ಚಕ್ರವರ್ತಿ ಚಂದ್ರಶೇಖರ್ ಕಾಂಗ್ರೆಸ್ ಚಕ್ರವರ್ತಿ ಇದೆ, ಅವರು ಅದನ್ನು ನೋಡಿಲ್ವಾ? ಚಕ್ರವರ್ತಿ ನಾನು ನೋಡ್ಬೋದು, ಅದು ಬಿಸಿ ಇದ್ರು ಸರ್. ಸತ್ಯ ಅದು. ನಾವು ಏನಾಗಿದೆ ನೀವು ನೋಟಿಸ್ ಮಾಡ್ತೀವಿ, ಲಾಸ್ಟ್ ಒಂದು 4 days 5 days ರಿಲೀಸಿಂಗ್ ಅಂದಾಗ ಟ್ರೇಲರ್ ಮಾಡಬಾರದು. ಸೊ ಸಾಕಷ್ಟು ಗೊಂದಲಗಳು ನಡೀತಾ ಇತ್ತು 25ನೇ ತಾರೀಕು ಹೊರಗಡೆ ಬರೋದಕ್ಕೆ. ಅದಕ್ಕೋಸ್ಕರ ತುಂಬಾ ಪ್ರಯತ್ನ ಮಾಡಿದಾಗ ನಾವು ಪ್ರಿಟಿಷರಿಗೆ ಪ್ರತಿಯೊಬ್ಬರಿಗೆ ಲಾಸ್ಟ್ ನನಗೆ ಇಂಟ್ರೆಸ್ಟ್ ಇದ್ದಿದೆ ನನ್ನ ಹೆಸರು ಬಂದಿದೆ ಸರ್. ಸೊ ನಾನು ಯಾರು ತಲೆಗೆ ಕೆಡಿಸೋದಿಲ್ಲ. ಇನ್ಫ್ಯಾಕ್ಟ್ ಸ್ಕ್ರೀನ್ ಶಾಟ್ಸ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಫಸ್ಟ್ ನನಗೆ ಬಂತದ್ದು. ಸರ್ ಹಿಂಗೆ ಹಾಕ್ಬಿಡಿ, ರಣ ಹಿಂಗೆ ಹಾಕ್ಬಿಡಿ, ನನಗೆ ಅದ್ರ ಬಗ್ಗೆ ಕೇರ್ ಬರಲಿಲ್ಲ ಸರ್. ನನಗೆ ಬಂದಿದ್ರು ನೀವು ಆಸೆ ಕೊಟ್ಟರು, ನೀವು ಖುಷಿ ಕೊಟ್ಟ, ಜನ ಇಷ್ಟಪಟ್ಟ, ಸಿನಿಮಾ ಇಷ್ಟಪಟ್ಟ, ಇಷ್ಟು ಚೆನ್ನಾಗಿ ನಿಂತ್ಕೊಂಡು ಮಾತಾಡಿದ್ರು, ಇಷ್ಟು ಜನ ಕಲಿಸಿದ ಸಿನಿಮಾದಲ್ಲಿ ಅದು ಸರಿ ಬಂತ. ನನಗೆ ಏನು ಹೇಳಿ ನನ್ನ ಹೆಸರಲ್ಲಿ ಎಂತ ಸರ್, ಯಾಕೆ ಏನಿಲ್ಲ. ಏನ್ ಕರೆದ್ರು ಛತ್ರಪತಿ ಇರ್ಬೋದು, ಚಕ್ರವರ್ತಿ ಇರ್ಬೋದು, ಏನಿಲ್ಲ ಪಾಪಗಳು ಏನಿಲ್ಲ ಅನ್ನೋದಕ್ಕೆ ಓಕೆ ಸರ್. ಹೇಳಿರೋದು ನನಗೆ ಖುಷಿ ಕೊಡ್ತದೆ. ಯಾಕಂದ್ರೆ ಅದು ಬಹುಶಃ ನಾವು ನಮ್ಮಲ್ಲಿಟ್ಟಂತ ಒಂದು ಪ್ರೀತಿ ಇರ್ಬೋದು, ನಮ್ಮ ಹೆಸರಿನಲ್ಲಿ ಇಟ್ಟಂತ ನಮ್ಮ ಒಂದು ಅಭಿಮಾನ ಇರ್ಬೋದು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರಿ ಸರ್. ಸರಿ ಸರ್. ನನಗೆ ಅಖಿಲಲ್ಲಿ ಕಾಣಿಸಿಕೊಳ್ಳುತ್ತೆ ಮೀಟಲ್ಲಿ ಅವ್ರು ಹೇಳ್ತೀರಾ ಅಂದ್ರೆ ವಿಜಯ್ ಅವರಿಗೆ ಕನ್ನಡಿಗರ ಸೌಂಡ್ ಹೇಗೆ ಅಂತ ನೋಡಿ ಅಂತ. ಸೊ ಅದು ನೋಡೋದಕ್ಕೆ ಅಂದ್ರೆ ಸಿನಿಮಾ ಸಂದರ್ಭದಲ್ಲಿ ಒಂದು ಕ್ರಿಯೇಟಿವ್ ಇರ್ತಾರ ಸರ್, ಒಂದು ಪೀಳಿಗೆ ಇಬ್ಬರು ಬಂದಲ್ಲಿ ಇರ್ತಿಲ್ಲ ಅಂತ ಸ್ಕ್ರಿಪ್ಟ್ ವಿಚಾರದಲ್ಲಿ ಬಂದಾಗ ಅಂದ್ರೆ ಕನ್ನಡಿಗರು ಏನ್ ಬೇಕು ಅನ್ನೋದು ನಮ್ಗೆ ತಿಳಿಕೊಡಿಸುವಂತ ವಿಚಾರವಾಗಿ ಅವ್ರಿಗೆ ನಾನು ಹೇಳಿದ್ದಿಲ್ಲ ಅಂತ ಆ ಮಾತಿಗೆ ಅನಿಸ್ತಾ ಇತ್ತು. ಖಂಡಿತ ಆಗುತ್ತೆ ಸರ್. ಅವ್ರೇನು ಪರ್ಫೆಕ್ಷನಿಸ್ಟ್ ಅಲ್ಲ, ನಾನೇನು ಪರ್ಫೆಕ್ಷನಿಸ್ಟ್ ಆಗ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ಮಂಜು ಇದ್ದಾರೆ, ಚಕ್ರವರ್ತಿ ಕೂತಿದ್ರು, ಕನ್ನಡಂತ ಒಬ್ಬರು ಸ್ನೇಹಿತರು ಕೂತಿದ್ರು, ನಂದ ಕಿಶೋರ್ ಕೂಡ ಒಂದು ಭಾಗದಲ್ಲಿ ಒಂದು ಡಿಸ್ಕಷನ್ ಕೂತಿದ್ರು. ಸೊ ಈ ಡಿಸ್ಕಷನ್ ಕತೆ ಕೇಳಿದ್ರೆ ನಾವು ಕೇವಲ 1 ಗಂಟೆಯಲ್ಲಿ, ಆಮೇಲೆ 6 ದಿನಗಳಲ್ಲಿ 8 ದಿನಗಳ ಕಾಲ ನಾವು ಡಿಸ್ಕಸ್ ಮಾಡ್ತೀವಿ. ಡಿಸ್ಕಸ್ ಮಾಡಿದ್ಮೇಲೆ ಇದು ಓಕೆ ಅಂತ ಆದ್ಮೇಲೆ 8-9 ತಿಂಗಳು ನಾವು ಕೂತಿದ್ವಿ ಸಿನಿಮಾ ಮಾಡೋದು. ಅಷ್ಟು ಜನರು ಒಳ್ಳೆಯ. ಸೊ ನಮಗೆ ಮೊದಲನೇ ಭಾಗದಲ್ಲಿ ಎಲ್ಲ ಓಕೆ ಆಗಿದ್ರೆ 8-9 ತಿಂಗಳು ಆಯ್ತು ಹೋಗಿಲ್ಲ. 8-9 ತಿಂಗಳಲ್ಲಿ ಕೊನೇ ದಿನ ಆಗಲ್ಲ, ನಾನು ಒಂದೇ ದಿನ ಒಳ್ಳೆ ದಿನ ಎಲ್ಲ ಓಕೆ ಆಗಿದ್ದಿಲ್ಲ. ಅದಕ್ಕೆ ನಮ್ಮ ಹಿಂದಿನ ದಿನ ಎಲ್ಲ ಕಿತ್ತಾಗಲಿಲ್ಲ. ಬಟ್ ಯಾರು ಓಡಾಡಿರಲಿಲ್ಲ, ಏನು ಮಾಡಿಲ್ಲ. ಯಾಕಂದ್ರೆ ಒಂದು ಒಳ್ಳೆ ದಿನ ಅಂದ್ರೆ ಸಾಕು, ಸಿಕ್ಕಾಪಟ್ಟೆ ಏನೇ ಕರೆದ್ರು ಬೈದವ್ರಿಗೆ ಅರ್ಥ ಆಗಲ್ಲ. ಸೊ ಅದು ಒಳ್ಳೇದಿತ್ತು. ಸೊ ಮಂಜು ಅವರಿಗೆ ನಾನು ಮಂಜು ಅವರಿಗೆ ಬೈದಿದ್ದೆ. ಮಂಜು ಅವರು ಅವರ ಶಿಕ್ಷಣಿಗೆ ಪಕ್ಕದಲ್ಲಿ ಅವರು ಇನ್ನೊಬ್ಬರಿಗೆ ಎಲ್ಲ ಶಿವ ಮೇಲೆ ಎಲ್ಲರೂ ಅನ್ಕೋಬೇಕು. ಏನಕ್ಕೆ ಅಂದ್ರೆ ಈಗ 8 ವರ್ಷ ಆಗಾಯ್ತು. ಹೇಳಿದ್ದೆಲ್ಲ ಒಬ್ಬ ಒಂದು ನಿರ್ದೇಶಕ ಅವರಲ್ಲ, ಅವರು ಡಿಬೇಟ್ ಮಾಡೋರು, ನಾವು ಡಿಬೇಟ್ ಮಾಡ್ತಾ ಇದ್ವಿ. ಸೊ ಬೇಸಿಕ್ಲಿ ಐ ಥಿಂಕ್ ದಟ್ ಇಸ್ ಆಲ್. ಅದು ಇರಲೇಬೇಕಾದ್ರೆ ಆ ಹಿಂದಿನ ಸಿಗಲ್ಲ ಅಂದ್ರೆ ಇವತ್ತು ಖುಷಿ ಕೊಡ್ಬೇಕು ಸರ್. ಅವತ್ತಲ್ಲ, ಅವತ್ತು ನಾನು ಇನ್ವೆಸ್ಟ್ ಮಾಡಕ್ಕೆ, ಅವನನ್ನು ಇನ್ವೆಸ್ಟ್ ಮಾಡಕ್ಕೆ, ಇಲ್ಲ ನನ್ನನ್ನು ಇನ್ವೆಸ್ಟ್ ಮಾಡಕ್ಕೆ ಮಂಜು ಇವರೆಲ್ಲ ಹಾಗಾದ್ರೆ ಸಿನಿಮಾ ಸಾಧ್ಯ ಇದೆ. ಹಾಗಂತ ಅವತ್ತಿಗೆ ನಮಗೆ ಮ್ಯಾಚಸ್ ನೋಡೋದಾಗಲ್ಲ, ನಿಜವಾಗ್ಲೂ ಗೊತ್ತಿಲ್ಲ. ಒಳ್ಳೆ ಸಿನಿಮಾ ಕೊಡೋಣ ಪ್ರಯತ್ನ, ಒಳ್ಳೆ ಕತೆ ತಗೊಂಡೆ, ಒಳ್ಳೆ ಕತೆ ತಗೊಂಡ್ಬರ್ಲಿಲ್ಲ ಅಂದ್ರೆ 8 ತಿಂಗಳು ಡಿಸ್ಕಸ್ ಮಾಡ್ತಾ ಇರಲಿಲ್ಲ. ಸೊ ಐ ವಿಲ್ ಗಿವ್ ದ ಫಸ್ಟ್ ಕ್ಯಾಂಡಿಡೇಟ್ ದ ವ್ಯಾಲ್ಯೂ. ಹಿ ಇಸ್ ದ ಫಸ್ಟ್ ಕ್ಯಾಂಡಿಡೇಟ್. ಅಂಡ್ ವಿತ್ ದಟ್ ಕ್ಯಾಂಡಿಡೇಟ್ ಕ್ಯಾಂಡಿಡೇಟ್ ನಾವು 1000 ಕ್ಯಾಂಡಿಡೇಟ್ಸ್ ಇದೆಯಲ್ಲ,
ಒಂದು 8 ತಿಂಗಳು ಡಿಬೇಟ್ ಮಾಡಕ್ಕೆ ನನಗೂ ಮಂಜು ಅವರೆಲ್ಲ ನನಗೆ ಅಷ್ಟು ಪರಿಚಯ ಇಲ್ಲ. ಯಾರು ಸೆಂಟ್ರಲ್ ಯಾವಾಗ ಸಿಕ್ಕಿದ್ರು ಅವ್ರ ಪರಿಚಯ ಆಗ ಸ್ಟಾರ್ಟ್ ಆಯ್ತು, ಮಾತುಕತೆ ಸ್ಟಾರ್ಟ್ ಆಯ್ತು. ಟುಡೇ ವಿ ಆರ್ ವೆರಿ ಗುಡ್ ಫ್ಯಾಮಿಲಿ ಅಂತ ಅದಷ್ಟು ಅವಕಾಶ ಆಗಿದ್ದರೆ ಒಂದು ಕರೆ ಇತ್ತು. ಖಂಡಿತ ಕಿತ್ತಾಟ ಆಗಿದೆ, ಏನಾಗಿದೆ. ಅವರು ನಮ್ಮನ್ನು ಭೇಟಿ ಮಾಡಿದ್ರೆ ಒಳ್ಳೆ ಕನ್ನಡಕ್ಕೆ ಫಸ್ಟ್ ತಂದಿದೆ ಕೇಳ್ಕೊಂಡ, ಅಲ್ಲಿಂದ ಕನ್ನಡ ಭಾಷೆ ಆಗಿಬಿಟ್ಟು ಒಳ್ಳೆ ಕನ್ನಡ ಮಾತಾಡಕ್ಕೆ ತೋರಿದ್ರು ಪರವಾಗಿಲ್ಲ. Those 8 months are very precious to us because I think this whole foundation ಆಗಿದೆ. ಸಿನಿಮಾ ನೋಡಿದ್ರೆ ಎಲ್ಲ ಪ್ರಶ್ನೆ ಇದೆ. ಈಗ ಪಿಡಿಕೋಲ ಪಸಿಗಳು ಬರುತ್ತಾ ಅಂತ ಸರ್ ನಿಮಗೆ ಸರ್ ಪಿಡಿಕೋಲ ಪಸಿಗಳು ಬರುತ್ತಾ ಅಂತ ಇವತ್ತಿರಪ್ಪ ನೀವು ಈ ಕೂಡ ನಾಳೆಗೆ ಹೋಗ್ತಾ ಇದ್ದೀರ. ಮೊದಲು 2 ವರ್ಷ ಸಿನಿಮಾ ಮಾಡಿಲ್ಲ ಅಂದ್ರೆ 2 ವರ್ಷ ಸಿನಿಮಾ ಮಾಡಿ ಕೊಟ್ಟಲ್ಲ ವಿಷಯಗಳು ಬಿಡ್ತಾರಲ್ಲ ನೀವು, ಅವಾಗ ನಾಳೆ ಹೋಗ್ಬಿಟ್ಟಿದ್ದಾರೆ. ಈಗ ಫಸ್ಟ್ ರೈಟ್ ನಾಳೆ ಮಾಡ್ತಾ ಇದ್ದೀವಿ. ಈಗ 2 ವರ್ಷ ಒಂದು ಓಪನಿಂಗ್ಸ್ ಇದೆ, ಇಂಗ್ಲಿಷ್ ಒಂದು ಒಳ್ಳೆ ಸಿಗುತ್ತೆ ಈ ಸಿನಿಮಾ ಬಂದಿದ್ದು. ಸೊ ಎಲ್ಲೋ ಒಂದು ಕಡೆ ವರ್ಷಕ್ಕೆ 1-2 ಸಿನಿಮಾ ಮಾಡಬೇಕಾಗಿತ್ತು, ತುಂಬಾ ಗ್ಯಾಪ್ ಆಯ್ತು ಸರ್. ನನಗೆ ಯಾಕೆ ಸರ್ ಅನ್ಸಲ್ಲ, ನಾನು ಎಷ್ಟು ಜಾಸ್ತಿ ಸಿನಿಮಾ ಮಾಡ್ತೀವಿ ಅಷ್ಟು ದುಡ್ಡು ನನಗೆ ಬರಿಬೇಡಿ. ಬಟ್ ಅದಾಗಲಿಲ್ಲ, ನಾನೇನ್ ಮಾಡಲಿ. ಇವಾಗ 2023 ಜುಲೈ ಸ್ಟಾರ್ಟ್ ಮಾಡಿದ್ದು ಬಿಕಾಸ್ ಐ ವಾಂಟೆಡ್ ಟು ರಿಲೀಸ್ ಇಟ್ ಇನ್ 2023 ಡಿಸೆಂಬರ್. ಆ ಸ್ಪೀಡ್ ವರ್ಕ್ ಮಾಡ್ತಾ ಇದ್ವಿ ನಾವು. ಫ್ಲಡ್ಸ್ ಬಂತು, ಹೆಚ್ಚು ಕಮ್ಮಿ ಆಯ್ತು, ಡಿಲೇ ಆಗಿ ಮತ್ತೆ ಪ್ರಾರಂಭ ಆದ್ಮೇಲೆ ಡೇಟ್ಸ್ ಇಶ್ಯೂ ಸ್ಟಾರ್ಟ್ ಆಯ್ತು. ಸಿಗೋರು ಫಾರಿನ್ ಸೂರ್ಯ ಇದ್ದಾರೆ, ಅವರು ಇದ್ದಾರೆ, ಎಷ್ಟೋ ಜನ ಇದ್ದಾರೆ. ಶಿವಸ್ ಹ್ಯಾಂಡ್ ಗೋಲ್ಡ್ ಸಮಾನ ಶುರು ಆವಾಗ ಅಲ್ವಾ, ಸಂಯುಕ್ತರು ಇಡವರ ಸಂಬಂಧಿಸಿದ್ರು. ಹಾಗೆ ಏನಾಯ್ತು ಕೂಡ್ಕೊ ಬಂದಾಗ ಅವಾಗ ಶೂಟಿಂಗ್ ಮಾಡಿದ್ವಿ. ಕೆಲವು ವರ್ಷಗಳಿರ್ತಾರೆ, ಹಾಗಂತ ಹೀರೇ ಮಾಡಬೇಕು ಅನ್ನೋದಲ್ಲ. ಬಟ್ ಈಗಲೂ ಡಿಸ್ಕಸ್ ಮಾಡಿದ್ದೀವಿ ನೋಡಿ. ಫಾರ್ ಎಕ್ಸಾಂಪಲ್ ನಮ್ಮ ಮಿಲಾರಂಗ ಭಾಷೆ ಡಿಸೆಂಬರ್ ವರ್ಷಕ್ಕೆ ಇರಬೇಕಿತ್ತು. ಹೇಗೆ ನಾನು ಡಿಸ್ಕಷನ್ಸ್ ಆಗಿ ಸೆಟ್ ಹೇಳಿದ್ರು, ಸೆಟ್ ಡಿಸೈನ್ಸ್ ಅದು ಇದು ಇನ್ನೇನು ಹೋಗ್ಬಿಡ್ಬೇಕು ಡಿಸೆಂಬರ್ಗೆ ಅಂತ ಇವರು ಹಾಕೊಂಡು ಬರ್ತಾರೆ. ಆಗ ಸಾಲಿಗೆ ಇದಾಗಿದೆ, ನಾವು ಸೆಟ್ಟಿಂಗ್ ಅನ್ಕೊಂಡಿದ್ದೀವಿ, ಹಿಂಗೆ ಆಗ್ತದೆ. ನಾವು ಯಾವಾಗ ಜನವರಿ ಸರ್, ಓಕೆ ಜನವರಿ. ಈಗ ಜನವರಿ ಹತ್ರ ಬರ್ತಾ ಇದೆ, ಮೊನ್ನೆ ಕರೆದೆ ಜನವರಿ ಯಾವತ್ತ ಬಸ್ಗೆ. ಸೊ ಎಲ್ಲ ರೆಡಿ ಆಗಿದೆ ಸರ್. ನಾವು ಇದನ್ನು ಯೋಚನೆ ಮಾಡಿದ್ವಿ, ಇದನ್ನು ಯೋಚನೆ ಮಾಡಿದ್ವಿ, ಎಲ್ಲ ಮಾಡಿ ಒಂದೇ ಸತಿ ಫೆಬ್ರವರಿ ಸ್ಟಾರ್ಟ್ ಮಾಡೋಣ ಅಂತ ಹುಟ್ಟಲ್ಲಿ 2 ತಿಂಗಳು ಆಗ್ಬಾರ್ದ. ಈಗ ನಾನೇನು ಮಾಡಿ ನಡೀತಾ ಇರುತ್ತೆ. ದಿಸ್ ಇಸ್ ನಾಟ್ ಸಮಥಿಂಗ್ ಐ ಡಿಸೈಡ್. ಬಟ್ ಒಂದ್ಸತಿ ಕ್ಯಾಮ್ರಾ ಆನ್ ಆದ್ಮೇಲೆ ನಾನು ಶ್ರಮ ಮಾಡೋದು ಸರ್. ಕ್ಯಾಮ್ರಾ ಆನ್ ಮಾಡೋದಕ್ಕೆ ಹೇಳಿಲ್ಲ ಸತ್ಯ. ಸೊ ಐ ಟ್ರೈ ಮೈ ಬೆಸ್ಟ್. ಅಫ್ಕೋರ್ಸ್ ಈ ತರ ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಎಲ್ಲರೂ ಪ್ರಯತ್ನ ಪಡ್ತಾ ಇದ್ದೀವಿ. ಐ ಹೋಪ್ ಆ ಮೊಮೆಂಟಮ್ ಫಾಸ್ಟ್ ಆಗುತ್ತೆ, ಟೇಕ್ ಆಫ್ ಆಗುತ್ತೆ. ಐ ವಿಲ್ ಡೆಲಿವರ್ ಫಾಸ್ಟ್.